ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಪಾಟರ್. ನಾನು ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿನಿ. ಇವತ್ತು ನಾನು ನಿಮಗೆ ನೆಟ್ಟೆಡ್ ಫ್ಯಾಬ್ರಿಕ್ ಇಂದ ಟೂಟು ಡ್ರೆಸ್ ಅನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಡ್ರೆಸ್ ಬೇಸಿಕಲಿ ಪ್ಯಾರಿಸ್ ಅಲ್ಲಿ ಒರಿಜಿನ್ ಆಗೋದು. ಬ್ಯಾಲೆ ಡ್ಯಾನ್ಸ್ ಫಾರ್ಮ್ ಅಲ್ಲಿ ಈ ರೀತಿಯ ಡ್ರೆಸ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಸ್ಟಿಚ್ ಮಾಡುವಾಗ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಶೇಡ್ಸ್ ಮತ್ತು ಡಿಫ್ರೆಂಟ್ ಲೆಂತ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಈ ರೀತಿಯ ಟೂಟು ಡ್ರೆಸ್ ಅನ್ನ ಹೇಗೆ ಮಾಡೋದು, ಅದು ಬೇಕಾದಂಥ ಮೆಟೀರಿಯಲ್ಸ್ ಏನು ಅಂತ ನೋಡೋದು. ಟೂಟು ಡ್ರೆಸ್ ಮಾಡಲಿಕ್ಕೆ ಬೇಕಾದಂಥ ಮೆಟೀರಿಯಲ್ ನೆಟ್ಟೆಡ್ ಫ್ಯಾಬ್ರಿಕ್, ಪ್ಲಾಸ್ಟಿಕ್, ಥ್ರೆಡ್ ಆ್ಯಂಡ್ ನೀಡಲ್, ಸಿಸರ್. ನೆಟ್ಟೆಡ್ ಫ್ಯಾಬ್ರಿಕ್ನ ಕಟ್ ಮಾಡುವಾಗ ಲೆಂತ್ ನಿಮ್ಮ ಮಕ್ಕಳಿಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತನ್ನು ಕಟ್ ಮಾಡ್ಕೊಳ್ಬೇಕು. ವಿಡ್ತ್ ಬಂದು ನಾನಿಲ್ಲಿ 4 ಇಂಚಸ್ ಇಟ್ಟಿದ್ದೇನೆ. ನಿಮಗೆ ಬೇಕಿದ್ರೆ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಇದನ್ನು 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೈಜ್ಗೆ ಸ್ಕರ್ಟನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇದರ ಸೊಂಟದ ಅಳತೆಯನ್ನು ತಗೊಳ್ತಾ ಇದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಮಾಡುವಾಗ ಮಕ್ಕಳಿನ ಸೊಂಟದ ಅಳತೆ ತೆಗೆದು ಅದರಿಂದ 3 ಇಂಚು ಕಮ್ಮಿ ಇಲಾಸ್ಟಿಕ್ ಅನ್ನು ತಗೊಳ್ಬೇಕಾಗ್ತದೆ. ಈ ಅಳತೆಯಲ್ಲಿ ನಾನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ ಈ ಅಳತೆಗೆ ಹ್ಯಾಂಡ್ ಸ್ಟಿಚ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ರೆ ಮೆಷಿನಲ್ಲಿ ಕೂಡ ಸ್ಟಿಚ್ ಮಾಡಿಕೊಳ್ಬೋದು. ನಾವು 4 ಇಂಚಿಗೆ ಕಟ್ ಮಾಡಿ ಇಟ್ಕೊಂಡಂಥ ಸ್ಟ್ರಿಪ್ಪನ್ನು ಈ ರೀತಿಯಾಗಿ ತೆಗೆದು 2 ಸೈಡ್ ಈಕ್ವಲ್ ಬರಬೇಕು. ಆ ರೀತಿಯಾಗಿ ಹೀಗೆ ಇಟ್ಕೊಂಡು ಇದನ್ನು ನಾಟ್ ಹಾಕ್ಬೋದು. ಇಲಾಸ್ಟಿಕನ್ನು ಹೀಗೆ ತಗೊಂಡು ಈ ಭಾಗವನ್ನು ಕೆಳಗಡೆ ತಂದು ಇದನ್ನು ಇದ್ರ ಒಳಗೆ ಹಾಕ್ಬೋದು. ಆಮೇಲೆ ಇದನ್ನು ಈ ರೀತಿ ಎಳೆದು ಟೈಟ್ ಮಾಡಿ ಈ ರೀತಿಯಾಗಿ ಎಲ್ಲ ಸ್ಟಿಚ್ಗಳನ್ನು ನಾಟ್ ಹಾಕ್ತಾ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ನೀವು ಕೂಡ ಟೂಟು ಡ್ರೆಸ್ಸನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ಸ್ಟಿಚಿಂಗ್ ನಾಲೆಜ್ ಇಲ್ಲದೆ ಇದ್ರೂ ಕೂಡ ಇದನ್ನು ಈಸಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಮಾಡ್ಕೊಳ್ಬೋದು. ಮಕ್ಕಳಿಗೆ ಮಾಡುವಾಗ ಇದರಲ್ಲಿ ಡಿಫ್ರೆಂಟ್ ಕಲರ್ ಶೇಡ್ಸನ್ನು, ಡಿಫ್ರೆಂಟ್ ಲೆಂತನ್ನು ಕೊಟ್ಟು ಲಾಂಗ್ ಆಗಿ ಕೂಡ ಮಾಡ್ಕೊಳ್ಬೋದು. ಇದಕ್ಕಿಂತ ಶಾರ್ಟ್ ಆಗಿ ಕೂಡ ಸಣ್ಣ ಮಕ್ಕಳಿಗೆ ಮಾಡ್ತಾ ಇದ್ದೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ನಾವು ಸುಮೇಧಾ ಫ್ಯಾಷನ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬರ್ತೀವಿ.